ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದ ಒಂದಿಷ್ಟು ವಿಚಾರಗಳು ಮತ್ತೆ ದೆಹಲಿ ಅಂಗಳ ತಲುಪುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ನಾಳೆ ನಡೆಯಬೇಕಿದ್ದಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆ ಕೂಡ ರದ್ದಾಗಿದೆ. ಸಿಎಂ ಮತ್ತೆ ಡಿಸಿಎಂ ಕಡೆಯಿಂದ ಮತ್ತೆ ದೆಹಲಿ ದಂಡಯಾತ್ರೆಯನ್ನು ಕೈಗೊಂಡಿದ್ದಾರೆ. ಜುಲೈ 25ರಂದು ದೆಹಲಿಗೆ ಉಭಯ ನಾಯಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಜುಲೈ 25ನೇ ತಾರೀಕು ದೆಹಲಿಗೆ ಉಭಯ ನಾಯಕರ ಪ್ರಯಾಣ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸುರ್ಜೇವಾಲಾ ಜೊತೆಗೆ ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್. ಆ ಮೀಟಿಂಗ್ನಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ರಾಹುಲ್ ಭೇಟಿಗೂ ಸಿಎಂ ಡಿಸಿಎಂ ಕಸರತ್ತನ್ನು ನಡೆಸುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ನಿಗಮ ಮಂಡಳಿ MLC ಸ್ಥಾನದ ಆಯ್ಕೆ ಬಗ್ಗೆ ಚರ್ಚೆ ಆಗ್ತದೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಚಿತ್ತದಲ್ಲಿ ಏನಿದೆ ಅಂದರೆ ಬಿಹಾರ ಚುನಾವಣೆಯನ್ನು ಹೇಗಾದರೂ ಮಾಡಿ ಈ ಸಲ ಗೆಲ್ಲಲೇಬೇಕು ಅಂತ ಒಂದು ಕಡೆ ಪಣ ತೊಟ್ಟಿದ್ದಾರೆ. ಹಾಗಾಗಿ ಇಡೀ ದೇಶದಾದ್ಯಂತ ಅಹಿಂದ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ AICC OBC ಘಟಕದ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅದರಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ವೀರಪ್ಪ ಮೊಯ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಭೆಯಲ್ಲಿ ಆ ಒಂದು ಸಮಿತಿಯಲ್ಲಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಈಗ OBC ಘಟಕದ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರುವಂಥ ಸಿದ್ದರಾಮಯ್ಯನವರ ವರ್ಚಸ್ನಿಂದ ಮತಗಳನ್ನು ಕಬಳಿಸಬಹುದು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದಂತಿದೆ. ಮತ್ತು ಈ ಸಲದ ಭೇಟಿ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು CM ಬದಲಾವಣೆ ಆಗ್ತಾರೆ, KPCC ಅಧ್ಯಕ್ಷರ ಬದಲಾವಣೆ ಆಗ್ತಾರೆ. ಆ ವಿಚಾರಕ್ಕಿಂತನೂ ಕೂಡ ಈಗ OBC ಘಟಕದ ವತಿಯಿಂದ ಈಗ ಹೇಗೆ ನಾವು ದೇಶದಾದ್ಯಂತ ಹಿಂದುಳಿದ ಮತಗಳನ್ನು ಹೇಗೆ ನಾವು ಕಬಳಿಸ್ಬೋದು ಈ ನಿಟ್ಟಿನಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಜೊತೆಗೆ ಈಗ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನೇಮಕ ಮಾಡುವ ವಿಚಾರದ ಜೊತೆಗೆ ಖಾಲಿ ಇರುವಂತಹ 4 MLC ಸ್ಥಾನದ ಭರ್ತಿ ವಿಚಾರನೂ ಚರ್ಚೆ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಒಂದು ಕಡೆ CM DCM ಪದೇ ದೆಹಲಿ ಪ್ರಯಾಣ ಮಾಡ್ತಾ ಇರೋದ್ರಿಂದ ಒಂದು ಕಡೆ ಒಂದು ಸ್ಥಾನ ಪಲ್ಲಟದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಈ ಸಲದ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾವ ವಿಚಾರವನ್ನು ಇಟ್ಕೊಂಡು CM DCM ದೆಹಲಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತ ಅಭಿಷೇಕ್? ಸಚಿನ್, ಖಂಡಿತ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ 2 ವಿಚಾರ ಮುನ್ನೆಲೆಗೆ ಬರ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಖಾಲಿ ಉಳಿದಿರ್ತಕ್ಕಂತ ಏನು 4 ವಿಧಾನ ಪರಿಷತ್ ಸ್ಥಾನಗಳಿಗೆ ಭರ್ತಿ ಮಾಡುವಂತ ವಿಚಾರ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನದ ಒಂದು ಬದಲಾವಣೆ ವಿಚಾರ ಮತ್ತು ಏನು ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರಿಗೆ ಏನು ನಿಗಮ ಮಂಡಳಿ ಸ್ಥಾನವನ್ನು ಕೊಡಬೇಕಾಗಿರುವಂತ ವಿಚಾರ. ಹಲವು ಬಾರಿ ಕಾರ್ಯಕರ್ತರು ನೇರವಾಗಿ ಕಾಂಗ್ರೆಸ್ ನಾಯಕರ ಮುಂದೆ ಒಂದಷ್ಟು ಅಸಮಾಧಾನ ಹಾಕುವಂತ ಒಂದು ಕೆಲಸ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಿದೆ. ಈಗಲೂ ಕೂಡ ಕಾರ್ಯಕರ್ತರಿಗೆ ಸಿಗ್ಬೇಕಾಗಿರ್ತಕ್ಕಂತ ಏನು ಅಧಿಕಾರ ಮತ್ತು ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇನ್ನೂ ಕೊಟ್ಟಿಲ್ಲ ಎಂಬ ಒಂದು ಅಸಮಾಧಾನ ಅವರು ಹಾಕಿದ್ರು. ಹೀಗಾಗಿ ಸುರ್ಜೇವಾಲಾ ಅವರು ಏನು ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮಗೊಳಿಸುವಂತ ಒಂದು ಏನು ನಿಗಮ ಮಂಡಳಿಗೆ ಪಟ್ಟಿ ಅಂತಿಮಗೊಳಿಸುವಂತ ಒಂದು ಸಭೆ ಇತ್ತು. ಆ ಸಭೆ ತಾತ್ಕಾಲಿಕವಾಗಿ ರದ್ದಾಗಿರೋದ್ರಿಂದ ನೇರವಾಗಿ ಇದೇ ವಾರ ಜುಲೈ 25ನೇ ತಾರೀಕು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಿಗಮ ಮಂಡಳಿ ಪಟ್ಟಿ ಫೈನಲ್ ಮಾಡುವಂತ ವಿಚಾರ ಮತ್ತು ಖಾಲಿ ಉಳಿದಿರ್ತಕ್ಕಂತ ವಿಧಾನ ಪರಿಷತ್ಗಳಿಗೆ 4 ಸ್ಥಾನ ಭರ್ತಿ ಮಾಡುವಂತ ವಿಚಾರ ಚರ್ಚೆಯಾಗಿ ಬಹುತೇಕ ಅಲ್ಲೇ ಫೈನಲ್ ಆಗುವಂತ ಎಲ್ಲ ಒಂದು ಸಾಧ್ಯತೆಗಳಿದೆ ಅಂತ ಮಾಹಿತಿ ಬರ್ತಾ ಇದೆ. ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ CM DCM ಇಬ್ಬರು ಕೂಡ ಕಾಯ್ತಾ ಇದ್ದಾರೆ. ಮತ್ತು ರಾಹುಲ್ ಗಾಂಧಿ ಮೊನ್ನೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಸಿಕ್ಕಿರಲಿಲ್ಲ. ಹಾಗಾಗಿ ಈ ಸಲ ಸಿಗ್ತಾರಾ ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು.